ಏನಾಗಿ ಸರ್, ಹೇಗೆ ಅಪ್ಪಗೆ ಏನಿದೆ ಹೆಲ್ತ್ ಚಾಲೆಂಜಸ್ ಹೇಗೆ ಗೊತ್ತಾಯ್ತು ಅವ್ರಿಗೆ? ಏನಾಗತ್ತೆ, ವಯಸ್ಸಾದಂಗೂ ಅವರಿಗೆ ಏನೇ ಹೇಳಿದ್ರು, ಹೆಂಗೆ ಹೇಳಿದ್ರು ಅದು ಮನ್ಸಿಗೆ ತೊಗೊಳಲ್ಲ, ಅವ್ರ ತಲೆಗೆ ಹಚ್ಕೊಳ್ಳಲ್ಲ. ಮಗ ನನಗೆ ಹೇಳೋಷ್ಟು ದೊಡ್ಡೋಗ ನಾನು ಅನ್ನೋ ಒಂದು ಮನಸ್ಸಲ್ಲಿ ತಟ್ಟತ್ತೆ. ಬಟ್ ನಾವು ಓದೋ ಸಮಯದಲ್ಲಿ ಅವ್ರು ಆ ಥರ ಬೆಳೆಸಿದ್ರು, ನಮ್ಗೆ ಇಂಡಿಪೆಂಡೆಂಟಾಗಿ ಬದುಕಕ್ಕೆ ಅವರು ಪ್ರಿಪೇರ್ ಮಾಡಿದ್ರು ನಮ್ಮನ್ನು. ಫಸ್ಟಿಗೆ ನನ್ನನ್ನು ನೋಡಿದ್ರು, ನನ್ನ ನೋಡ್ಬಿಟ್ಟು ಹಿಂಗೆ ಒಂದು ಕಣ್ಣಲ್ಲಿ ಹಿಂಗೆ ಸನ್ನೆ ಮಾಡಿದ್ರು. ಆಮೇಲೆ ನಾವು ಶ್ರೀಮತಿ ಅವರಿಗೆ ಒಂದು ಕೈ ಮುಗಿದ್ರು ಸರ್. ನಮ್ಮ ಅತ್ತೆ ನೋಡ್ಬಿಟ್ಟು ಸೆಲ್ಯೂಟ್ ಮಾಡಿದ್ರು. ಅಲ್ಲೂ ಫೈನಲ್ ಎಂಥ ಪರ್ಫಾರ್ಮೆನ್ಸು. ಜಗ್ಲಿಲ್ಲ ಅಯ್ಯಪ್ಪ, ಅಲ್ಲೂ ಹೆದರ್ಲಿಲ್ಲ, ರಾಯಲ್ ಆಗೇ ಹೋದರು. ನೂರೊಂದು ನೆನಪು. ಎಸ್ ಸರ್, ಆಗಲೇ ಮಾತಾಡ್ತಿದ್ವಿ, ದೀಪಕ್ ಸರ್ ಬಂದರು. ಅವ್ರು ಬಂದಮೇಲೆ ಮಾತಾಡೋಣ ಅಂದ್ಬಿಟ್ಟು ಅದನ್ನು ನಾವು ಪಾಸ್ ಕೊಟ್ಟಿದ್ವಿ. ಏನಾಗಿ ಸರ್, ಹೇಗೆ ಅಪ್ಪಗೆ ಏನಿದೆ ಹೆಲ್ತ್ ಚಾಲೆಂಜಸ್ ಹೇಗೆ ಗೊತ್ತಾಯ್ತು ಅವ್ರಿಗೆ? ಅದೇ ನಿಶಾಂತ್ ಹೇಳಿದ್ರಲ್ಲ, ಆರೋಗ್ಯದ ಮೇಲೆ ಅದು ಸುಮಾರು ವರ್ಷ ಆದಮೇಲೆ ಪ್ರಾಯಶಃ ಒಂದು ರೆಗ್ಯುಲರ್ ಚೆಕಪ್ ಹೋಗಬೇಕಾಗಲಿ ಅಥವಾ ಜೀವನದ ಮೇಲೆ ಏನೋ ಒಂದು ಉತ್ಸಾಹ ಆಗಲಿ ಎಲ್ಲ ಕಳ್ಕೊಂಡ್ರೆ. ಹೇಳಿದ್ರೆ ಅಮ್ಮ ಹೋದ್ಮೇಲಿಂದ ಎಲ್ಲದರಲ್ಲೂ ಉತ್ಸಾಹ ಕಡಿಮೆ ಆಗೋಯ್ತು ಅಂತ ಹೇಳಿದ್ರು. ಹೌದು, ಉತ್ಸಾಹ ಆಗಲಿ, ಆಸಕ್ತಿ ಆಗಲಿ, ಅದೇ ಗೊತ್ತಾಗೋ ಸಮಯದಲ್ಲಿ ಆಗಲೇ ಸ್ಟೇಜ್ 3 ಸ್ಟೇಜ್ 4 ಹೋಗಿದ್ರು. ಎಲ್ಲ ಏನು ಮಾಡೋಕ್ಕಾಗಲ್ಲ. ಡಿಟೆಕ್ಟ್ ಆದಮೇಲೆ ಎಷ್ಟು ದಿವಸ ಸರ್ವೈವ್ ಆದರು ಸರ್ ಇದು? 2 ವರ್ಷ. 2 ವರ್ಷ. ಬಟ್ ಆ 2 ವರ್ಷ ನಾನು ಏನಕ್ಕೆ ಇದನ್ನು ಕೇಳಿದೆ ಅಂತಂದರೆ, ಮಕ್ಕಳುಗಳಿಗೆ ದಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ ಅನ್ನೋದು. ಅಫ್ಕೋರ್ಸ್ ಎಸ್, ಅದು ನಾನು ಕರ್ತವ್ಯ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅದು ಶತಸಿದ್ಧ, ಅದು ಮಾಡಲೇಬೇಕು. ಅದೇನು ಅದಕ್ಕೆ ಎಕ್ಸ್ಟ್ರಾ ಬರ್ಡ್ ಬೇರೆ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಹೀರೋ ಅಂತ ಆಗಲೇ ಹೇಳಿದೆ, ಆ ಸಫರಿಂಗ್ಸ್ ಇರುತ್ತಲ್ಲ, ನಾವು ಹಂಗೆ ನೋಡಿರ್ತೀವಿ ನಮ್ಮ ಅಪ್ಪಂದ್ರನ್ನ, ಅಲ್ಲ ಟೈಗರ್ಗಳ ಥರ ನೋಡ್ತೀವಿ. ಕರೆಕ್ಟ್. ಅದು ಮಕ್ಳುಗಳಿಗೆ ಕಷ್ಟ ಸರ್. ನಮ್ಮ ತಂದೆ ಸಫರ್ ಮಾಡಿದಾಗ ಹಂಗೆ ಒಲಿ ಥರ ಇದ್ರು, ನಮ್ಗೆ ಅವ್ರು ಬಂದ್ರೆ ಭಯ ಆಗೋದು, ಆ ಕಡೆ ಓಡೋಗ್ತಿದ್ವಿ. ಅವ್ರು ಇವತ್ತು ಮಲಗ್ಬಿಟ್ಟಿದ್ರು, ನಾವು ಬಂದಿರೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಸ್ಟೇಜ್ ಬಂದಿರ್ತದಲ್ಲ, ಅದು ಯಾವ ಬಹುಶಃ ಯಾವ ಮಕ್ಳಿಗೂ ಬೇಡ ಸರ್ ಅದು ಬರೋದು. ಸೊ ಆ ರೀತಿ ಚಾಲೆಂಜಸ್ನ ಫೇಸ್ ಮಾಡ್ತಾ ಇರೋ ಮಕ್ಳುಗಳಿಗೆ, ಯಾಕೆಂದರೆ ಭಾಳ ಎಂಗೇಜಲ್ಲಿ ನೀವಿಬ್ಬರು ಈ ಚಾಲೆಂಜಸ್ನ ಫೇಸ್ ಮಾಡಿದ್ರಿ ನಿಮ್ಮ ಅನುಭವದ ಮೂಲಕ. ಇವತ್ತು ಎಷ್ಟೋ ಜನ ಪ್ರಪಂಚದಲ್ಲಿ ಆ ಥರ ಪಾಪ ಆಗಿರ್ಬೋದು, ಆ ಥರ ಚಾಲೆಂಜಸ್ಸು. ಅಂಥ ಮಕ್ಳುಗಳಿಗೆ ಏನು ಹೇಳ್ತೀರಾ ದೀಪಕ್ ಸರ್? ಏನಾಗತ್ತೆ, ವಯಸ್ಸಾದಂಗೂ ಅಪ್ಪಂದ್ರಿಗಾಗಲಿ ಅಮ್ಮಂದ್ರಿಗಾಗಲಿ ಹೆತ್ತವ್ರಿಗೆ ಮತ್ತೆ ಮುಗ್ಧತೆ ಬರೆದ್ಬಿಡ್ತೆ. ಅದು ಒಂದು 60-70 ದಾಟಿದ ಮೇಲೆ ಮಕ್ಕಳಾಗ್ಬಿಡ್ತಾರೆ. ಅವರಿಗೆ ಏನೇ ಹೇಳಿದ್ರು, ಹೆಂಗೆ ಹೇಳಿದ್ರು ಅದು ಮನ್ಸಿಗೆ ತೊಗೊಳಲ್ಲ, ಅವ್ರ ತಲೆಗೆ ಹಚ್ಕೊಳ್ಳಲ್ಲ. ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೆ ವೇದವಾಕ್ಯ ಅನ್ನೋದಾಗೋಗುತ್ತೆ. ಅದು ಹಠ ಆಗೋಗುತ್ತೆ. ಮಗ ನನಗೆ ಹೇಳೋಷ್ಟು ದೊಡ್ಡೋಗ ನಾನು ಅನ್ನೋ ಒಂದು ಮನಸ್ಸಲ್ಲಿ ತಟ್ಟತ್ತೆ. ಬಟ್ ಅದನ್ನೆಲ್ಲ ಏನು ಮಾಡೋಕ್ಕಾಗಲ್ಲ, ಮನಸ್ಸಿಗೆ ಹಚ್ಕೊಂಡೇ ನೀವು ಹೇಳ್ದಂಗೆ ಏನೋ ಮಾಡಲೇಬೇಕಾಗತ್ತೆ. ಎಷ್ಟೊಂದು ಸತಿ ಫೈನಾನ್ಷಿಯಲಿ ಕಷ್ಟ ಆಗತ್ತೆ. ವೆರಿ ಗ್ರೇಟ್ಫುಲ್ ಫಾರ್ ಪೀಪಲ್ ಹೂ ಹೆಲ್ಪ್ಡ್ ಅಸ್ ಬ್ಯಾಕ್ ದೆನ್. ಮರೆಯೋಕ್ಕಾಗಲ್ಲ ಅದೆಲ್ಲ. ನಾನು ಹೇಳಿದ್ನಲ್ಲ ಸರ್, ಶರಣ್ಯ ಅನ್ನೋ ಸಂಸ್ಥೆ, ಅವರು ತಂದೆಯವ್ರನ್ನ ನೋಡ್ಕೊತಾ ಇದ್ರು. ಆಮೇಲೆ ನಮ್ಮ ಮನೇಲಿ ಒಬ್ರು ಕೆಲಸ ಮಾಡ್ತಾ ಇದ್ರು ಒಂದು ಸುಮಾರು ವರ್ಷದಿಂದ, ಒಂದು 10-12 ವರ್ಷದಿಂದ, ಶ್ರೀಮತಿ ಅಂತ. ಅಡುಗೆ ಮಾಡ್ತಿದ್ರು. ಅವರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಸರ್. ಲಾಸ್ಟ್ ಮೂಮೆಂಟ್ಸಲ್ಲಿ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಿಮ್ಗೆ ಲೆಟ್ರ್ ಬರೀತಿದ್ದು ಯಾವಾಗ ತಂದೆ? ನಾನು ಧಾರವಾಡಕ್ಕೆ ಹೋದ್ನಲ್ಲ 2004ಕ್ಕೆ, ಅವಾಗ ನಂಗೆ ದಿನ ಲೆಟರ್ ಬರೋದು. ಬಟ್ ನಾನು ಅಲ್ಲಿ ಶಿಫ್ಟ್ ಆಗೋದ್ರಲ್ಲಿ, ಅಲ್ಲಿ ಸೆಟಲ್ ಆಗೋದ್ರಲ್ಲಿ ನಾನು ಬ್ಯುಸಿ ಇದ್ದಿರೋದ್ರಿಂದ, ಇವಾಗ ಮೊನ್ನೆ ಓದ್ದೆ ನಲ್ಮೆಯ ನಿಶು, ಒಂದು ಲೆಟ್ರಲ್ಲಿ ನನ್ನ ನಿಶು ಅಂತಿತ್ತು. ಆ ಥರ ಅವರು ಬಾಯ್ಬಿಟ್ಟು ಯಾವತ್ತೂ ಪ್ರೀತಿ ತೋರಿಸಿದ್ದೆಲ್ಲ ಇಲ್ಲ. ಆಮೇಲೆ ಅದು ಒಂದು 20 ವರ್ಷ ಆದಮೇಲೆ ನಾನು ಓದಿದ್ದ ಲೆಟರ್ಗಳನ್ನ, ತುಂಬ ಅವರ ಪ್ರೀತಿ ಅಷ್ಟು
ತೋರಿಸಿದಂಥ ಸಮಯ ಇಲ್ಲ ಅವರು ಊಟ ಕೊಡ್ಸೋದು, ತಿನ್ಸೋದು, ಎಲ್ಲರೂ ಕರ್ಕೊಂಡು ಹೋಗೋದು, ಅದರಲ್ಲಿ ಅವ್ರ ಪ್ರೀತಿ ತೋರಿಸ್ತಾ ಇದ್ರು. ಬಟ್ ವಾಕ್ಯಗಳಲ್ಲಿ ಅವ್ರ ಪ್ರೀತಿ ಫಿಸಿಕಲ್ ಇರಲಿಲ್ಲ, ಜಾಸ್ತಿ ಫಿಸಿಕಲ್ ಅಷ್ಟು ಇರಲಿಲ್ಲ. ಬಟ್ ಲೆಟ್ರಲ್ಲಿ ಆ ಪ್ರೀತಿ ನನಗೆ ತುಂಬಾ, ಅಂದ್ರೆ ನಮ್ಮ ತಂದೆ ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ಇವಾಗ ಅದು ಅರ್ಥ ಆಯ್ತು ಕರೆಕ್ಟಾಗಿ. ಆ ಲೆಟರ್ಗಳನ್ನ ದಿನ ಬರೆದ್ರಲ್ಲ, ಒಂದು ತಿಂಗಳು ದಿನ ಅದು ಲೆಟರ್ ಒಂದಾದ್ಮೇಲೆ ಒಂದು ಓದಿದಾಗ ಅದು ಅರ್ಥ ಆಯ್ತು. ಅಕ್ಷರಗಳ ಹಿಂದಿರುವ ಭಾವನೆಗಳ ಅರ್ಥ ಆಯ್ತು. ಅದು ಯಾರೋ ಕೇಳಿದ್ರಂತೆ, ಈಗ ನಿಮ್ ಹಿರಿ ಮಗನೂ ಇಲ್ಲ, ಸಣ್ಣ ಮಗನೂ ಇವಾಗ ಹೋದ, ನಿಮಗೆ ಹೇಗನ್ಸತ್ತೆ, ಅವ್ರಿಗೆ ಹೇಗೆ ಅನ್ಸತ್ತೆ ಅಂತ ಒಂದೇ ವಾಕ್ಯ ಹೇಳಿದ್ರಂತ. ಅವ್ರನ್ನ ನಾನು ಇಲ್ದೇ ಇರೋ ತರಾನೇ ಬೆಳೆಸ್ಬಿಟ್ಟಿದೀನಿ ಅಂತ. ಸೊ ಹಾಗಾಗಿ ಅವರಿಗೆ ಅಷ್ಟು ನನ್ನ ಅಗಲಿಕೆ ಅಷ್ಟು ಅವರಿಗೆ ಅನ್ಸಲ್ಲ ಅಂತ ಆ ಥರನೇ ಬೆಳೆಸಿದ್ರು. ಇವಾಗ ಫೀಲ್ ಆಗತ್ತೆ. ಬಟ್ ನಾವು ಓದೋ ಸಮಯದಲ್ಲಿ ಅವ್ರು ಆ ಥರ ಬೆಳೆಸಿದ್ರು, ನಮ್ಗೆ ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ಅವರು ಪ್ರಿಪೇರ್ ಮಾಡಿದ್ರು ನಮ್ಮನ್ನ ಸಣ್ಣಲ್ಲಿಂದ. ಗ್ರೇಟ್ ಸರ್. ನಿಮ್ಗೆ ಏನಂತ ಕರೆಯೋರು? ಇವ್ರಿಗೆ ನಿಶು ಅಂತ ಕರೆಯೋರು, ನಿಮ್ಗೆ ದೀಪು. ನೀವು ಅಪ್ಪನ ಏನಪ್ಪ? ಅಪ್ಪನೇ, ಪ್ರಾಪರ್ ಅಪ್ಪ. ನೋ ಡ್ಯಾಡಿ ಅವೆಲ್ಲ ಇಲ್ಲ. ಎಸ್, ಕನ್ನಡನೇ ಉಸಿರವರಿಗೆ. ಅವ್ರ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ, ವಂಡರ್ಫುಲ್ ಹ್ಯಾಂಡ್ ರೈಟಿಂಗ್ ಸರ್. ಇನ್ನು ನಿಮ್ಮದು ಬಂದರೆ ನೀವು ಎಲ್ಲಿ ಓದಿದ್ದು, ಏನು, ಯಾವಾಗ ಆಸ್ಟ್ರೇಲಿಯಾಗೆ ಬೇಸ್ ಶಿಫ್ಟ್ ಮಾಡಿದ್ದು? ಸರ್ ನಾನು ಪ್ರಾಯಶಃ ಶಿವಮೊಗ್ಗ ಹುಡುಗ. ನಾನು ನಿಶಾಂತ್ ಥರನೇ ವಿದ್ಯಾಭ್ಯಾಸ, ಸ್ಕೂಲಿಂಗ್ ಆಗಲಿ, PUC ಆಗಲಿ, ಇಂಜಿನಿಯರಿಂಗ್ ಆಗಲಿ ಇಲ್ಲೇ ಓದಿದ್ದು. ಕರ್ಕೊಂಡೋಗಿದ್ದೆ, ಜಯದೇವ್ ಸರ್ ಸಿಕ್ಕಿದ್ರು, ಮಾತಾಡಿದ್ರು, ನಿಮ್ಮ ಬಗ್ಗೆ ಹೇಳಿದ್ರು, ನಿಮ್ಮ PT ಮಾಸ್ಟ್ರು. ಅದೇ ನಾನು ಇವನು ಇಲ್ಲೇ ಓದಿ ಬೆಳೆದಿತ್ತು. ನೆಹರು ಸ್ಟೇಡಿಯಂ ಅಂತೇಳಿ ಒಂದು ಕ್ರೀಡಾಂಗಣ ಇದೆ, ಅಲ್ಲಿ ಸುಮಾರು ಕ್ರೀಡೆಗಳಲ್ಲಿ ಆ್ಯಕ್ಟಿವ್ ಆಗಿದ್ದೆ. ಹ್ಯಾಂಡ್ಬಾಲ್ ಆಡ್ತಾ ಇದ್ದೆ, ಖೋ ಆಡ್ತಾ ಇದ್ದೆ, ಸ್ಪೋರ್ಟ್ಸ್ ಪರ್ಸನ್. ಎಂಜಿನಿಯರಿಂಗ್ ಮಾಡ್ತಾ ಕೂಡ ನಾನು ವಿದ್ಯಾಭ್ಯಾಸ ಕಮ್ಮಿ, ಕ್ರೀಡೆಗಳಲ್ಲಿ ಜಾಸ್ತಿ ಆಸಕ್ತಿ ಇತ್ತು. ಏನೋ ಒಂದು ಆಸೆ, ಆರ್ಮಿ ಸೇರಬೇಕಿತ್ತು ಅಂತಿತ್ತು. ಬಟ್ ಅದೆಂಗೋ ಒಂದು ಮಹೀಂದ್ರಾ ಅವ್ರದ್ದು ಒಂದು ಮಹೀಂದ್ರಾ ಬ್ರಿಟಿಷ್ ಟೆಲಿಕಾಮ್ ಅನ್ನೋ ಕಂಪ್ನೀಲಿ, ಇವಾಗ ಟೆಕ್ ಮಹೀಂದ್ರಾ ಅಂತ ಕರೀತಾರೆ, ಅಲ್ಲಿ ಕೆಲಸ ಸಿಕ್ಕಿ ಬಾಂಬೆಗೆ ಹೋದೆ. ಬಾಂಬೆಯಿಂದ ತದನಂತರ ಸ್ವಲ್ಪ ಸಮಯ ಇಂಗ್ಲೆಂಡಲ್ಲಿದ್ದು, ಆಮೇಲೆ ಮದುವೆ ಆಗಿ ಇನ್ಫೋಸಿಸಲ್ಲಿ ಸೇರಿ, ಆಮೇಲೆ ಅವರು ಕೆಲಸದ ಮೇಲೆ ಆಸ್ಟ್ರೇಲಿಯಾ ಕಳಿಸ್ಕೊಟ್ರು. 6 ತಿಂಗಳು ಹೋಗ್ಬಾ ಅಂದರು. ಹೋಗೊಂದು 12 ವರ್ಷ ಆಯಿತು. ಸೊ ಜೀವನ ಎಷ್ಟೊಂದು ಸತಿ ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ನಾನಾಗಿಯೇ ಏನೂ ಪ್ಲ್ಯಾನ್ ಮಾಡಿಲ್ಲ, ಅದಾಗೆ ಎಲ್ಲೋ ಒಂದು ಕಡೆ ಕರ್ಕೊಂಡೋಗಿದೆ. ಮುಂದೂ ಎಲ್ಲೋ ಕರ್ಕೊಂಡೋಗತ್ತೆ ಅನ್ನೋ ಒಂದು ಭರವಸೆಯಲ್ಲಿದ್ದೀನಿ, ನಡ್ಕೊಂಡೋಗತ್ತೆ. ಸೊ ನಿಮ್ಮ ಮದುವೆ ಟೈಮ್ನಲ್ಲಿ ಅಪ್ಪ ಇರಲಿಲ್ಲ? ಅಪ್ಪ ಅಂದರೆ ಇಲ್ಲಿ ಮನೆಯಲ್ಲೇನಾ, ಹಾಸ್ಪಿಟ್ಲಲ್ಲಿ ಇದ್ರೆ? ಇಲ್ಲ, ಅಪ್ಪ ತೀರೋಗಿದ್ದು ಎಲ್ಲಿ? ಮನೆಯಲ್ಲ, ಹಾಸ್ಪಿಟಲ್? ಮನೆಯಲ್ಲಿ. ಡೇಟು ಯಾವಾಗ ಸರ್ ಅದು? ಫೆಬ್ರವರಿ 4 ಬೆಳಗ್ಗಿನ ಜಾವ. ನೀವೆಲ್ಲ ಮನೆಯಲ್ಲೇ ಇದ್ರಿ? ನಾನಿರಲಿಲ್ಲ. ನಾನು ಲಂಡನ್ನಲ್ಲಿದ್ದೆ. ನಾನು 1 ವಾರ ನಂತರ ಬರೋನಿದ್ದೆ. ಶೆಡ್ಯೂಲ್ ಆವಾಗ ಆಗಿದ್ದು. ಮುಂಚೆನೇ ನಾನು ಪ್ಲ್ಯಾನ್ ಮಾಡಿಕೊಂಡು 1 ವಾರ ಮುಂಚೆನೇ ಬಂದು 1 ತಿಂಗಳು ಬರಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಅಚಾನಕ್ಕಾಗಿ ತೀರೋದ್ರು. ನಾನು ಮಾರನೇ ದಿವಸನೇ ಬಂದೆ. ನೀವು ಮನೇಲಿ ಇದ್ರಲ್ಲ, ಏನು ಮಾತ್ರ ಏನಾರು ಮಾತಾಡಿದ್ದೆ? ಎನಿಥಿಂಗ್ ಸರ್? ಅವರು ಸರ್ ನಮ್ಮ ಅಣ್ಣಂಗೆ ಹೇಳಿದಿನೋ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಅವ್ರು ಹೋಗಿರೋ ಮೂಮೆಂಟ್ಸ್ ಹೇಳ್ತೀನಿ ಸರ್. ನಮ್ಮ ಚಿಕ್ಕಮ್ಮ ಇದ್ರು, ನಮ್ಮ ಅತ್ತೆ ಇದ್ರು, ಶ್ರೀಮತಿ ಅವರಿದ್ರು, ಅಡುಗೆ ಮಾಡೋರು ಇದ್ರು. ನಮ್ಮ ಚಿಕ್ಕಮ್ಮ ಕರೆದ್ರು, ನಾನು ಮಲ್ಕೊಂಡಿದ್ದೆ, 2:30 ಏನೋ ಕರೆದ್ರು ಅವ್ರು. ಹೋದೆ ಸರ್ ಕೆಳಗಡೆ, ಹಾಸಿಗೆ ಮೇಲೆ ಮಲ್ಕೊಂಡಿದ್ರು. ಶರೀರ ಪೂರ್ತಿ ಅಲ್ಲಾಡ್ತಾ ಇದೆ, ಹೀಗೆ ಅಲ್ಲಾಡ್ತಾ ಇದೆ. ಅವರು ಅವರು ಅಡುಗೆಯವ್ರು ಇದ್ರಲ್ಲ, ಅವರು ಗಂಗಾಜಲ ಕುಡಿಸ್ತಾ ಇದ್ರು. ಅದಾದಮೇಲೆ ಫುಲ್ ಅಲ್ಲಾಡ್ತಾ ಇದೆ ಸರ್. ಕಣ್ಣಲ್ಲಿ ಶೈನು, ಮುಖದಲ್ಲಿ ಸ್ಮೈಲು. ಹೌದು, ಫಸ್ಟಿಗೆ ನನ್ನೇನು ನೋಡಿದ್ರು, ನನ್ನ ನೋಡ್ಬಿಟ್ಟು ಹಿಂಗೆ ಒಂದು ಕಣ್ಣಲ್ಲಿ ಹಿಂಗೆ ಸನ್ನೆ ಮಾಡಿದ್ರು. ಆಮೇಲೆ ನಾವು ಶ್ರೀಮತಿ ಅವರಿಗೆ ಒಂದು ಕೈ ಮುಗಿದ್ರು ಸರ್. ನಮ್ಮ ಅತ್ತೆನ ನೋಡ್ಬಿಟ್ಟು ಸೆಲ್ಯೂಟ್ ಮಾಡಿದ್ರು. ಗಾನ್. ಫ್ರೀ ಮ್ಯಾನರಿಸಮ್. ಅಲ್ಲೂ ಫೈನಲ್ ಎಂಥ ಪರ್ಫಾರ್ಮೆನ್ಸ್. ಜಗ್ಲಿಲ್ಲ ಅಯ್ಯಪ್ಪ, ಅಲ್ಲೂ ಹೆದರ್ಲಿಲ್ಲ, ರಾಯಲ್ ಆಗೇ ಹೋದರು.
ನೀವಿಬ್ರು ಅಣ್ಣ ತಮ್ಮಂದ್ರು ಹೇಗೆ ಲೈಫ್ನ ನೋಡಿದ್ರಿ ಆ ದಿವಸದಲ್ಲಿ? ಆ ಸಮಯದಲ್ಲಿ ಏನಾಯಿತು, ಇವನು ಧಾರವಾಡಲ್ಲಿದ್ದ, ನಾನು ಬಾಂಬೆಲಿದ್ದೆ.